ಪಕ್ಷಗಳು ಒತ್ತಾಯ, ಹೋರಾಟ, ಸಲಹೆ, ಸೂಚನೆ ಇಂಥವುಗಳನ್ನೇ ಕೊಡಲಿಕ್ಕೆ ಸಾಧ್ಯ. ಆದರೆ ಸರ್ಕಾರಕ್ಕೆ ಉತ್ತರ ಕರ್ನಾಟಕವನ್ನು ಅಭಿವೃದ್ಧಿಪಡಿಸಬೇಕು ಅಂತಕ್ಕಂಥ ಹಂಬಲ ಇರಬೇಕು, ಇಚ್ಛೆ ಇರಬೇಕು. ವಿರೋಧ ಪಕ್ಷಗಳು ಕೊಡ್ತಕ್ಕಂಥ ಸಲಹೆ ಸೂಚನೆಗಳನ್ನು ಸ್ವೀಕರಿಸ್ತಕ್ಕಂಥ ಒಂದು ದೊಡ್ಡತನ ಇರಬೇಕು. ಈ ಸರ್ಕಾರ ಅದನ್ನು ಕಳ್ಕೊಂಡಿದ್ದರೆ ನಾವೇನು ಮಾಡೋಕ್ಕಾಗತ್ತೆ? ಇದು ಸಂವಿಧಾನ ವಿರೋಧಿ, ಉತ್ತರ ಕರ್ನಾಟಕ ಸಮಸ್ಯೆಗಳ ವಿರೋಧಿ, ಒಟ್ಟಾರೆ ಉತ್ತರ ಕರ್ನಾಟಕ ಬೆಳೆಯೋದು ಅವರಿಗೆ ಬೇಕಿಲ್ಲ ಅಂತಕ್ಕಂಥದ್ದು ಇದರಲ್ಲಿ ಸ್ಪಷ್ಟವಾಗುತ್ತೆ. ನೀವೇನಾದರೂ ಒತ್ತಾಯ ಮಾಡ್ತೀರಾ? ಅದನ್ನ ಒಂದು ಮೊದಲು ಇನ್ನೊಂದು 3 ದಿನ ಮುಂದೆ ನಿಮ್ಮ ಪ್ರತಿಪಕ್ಷ ನಾಯಕರು ಪತ್ರ ಬರೆದಿದ್ದಾರೆ, ಇನ್ನೂ ಒಂದು ವಾರ ವಿಸ್ತರಣೆ ಮಾಡಿ ಅಂತ. ಈಗಲೂ ಕೂಡ ನನ್ನ ಉದ್ದೇಶವೂ ಅದೇ ಇದೆ, ಒಂದು ವಾರ ಇದನ್ನು ಎಕ್ಸ್ಟೆಂಡ್ ಮಾಡಿ. ಈಗಾಗಲೇ ಏನೇನು ಚರ್ಚೆಗಳಾಗಬೇಕಾಗಿತ್ತು, ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕಾಗಿತ್ತು, ಇದುವರೆಗೂ ನಮ್ಮ ಬೇಡಿಕೆ ಇದೆಯೇ ಹೊರತು ಸರ್ಕಾರ ಯಾವುದೇ ಬಾಯಿ ಕೂಡ ತೆಗೆದಿಲ್ಲ, ಒಂದಕ್ಕೂ ಉತ್ತರ ಕೊಟ್ಟಿಲ್ಲ. ಹಾಗಿದ್ದ ಮೇಲೆ ಉತ್ತರ ಕೊಡೋದು ಯಾವಾಗ? 2 ದಿನದಲ್ಲಿ ಕೊಡಲಿಕ್ಕಾಗತ್ತಾ? ಈ 2 ದಿನದಲ್ಲಿ ಆಗೋದಿಲ್ಲ. ಆ ಕಾರಣದಿಂದ ಒಂದು ವಾರಕ್ಕೆ, ಮುಂದಿನ ಒಂದು ವಾರಕ್ಕೆ ಇದನ್ನು ವಿಸ್ತರಿಸಿ ಸಮಸ್ಯೆಗಳ ಪರಿಹಾರಕ್ಕೆ ಪ್ರಯತ್ನ ಮಾಡಬೇಕು ಸರ್ ಅಂತೇಳಿ ನಾನು ಸರ್ಕಾರಕ್ಕೆ ಆಗ್ರಹ ಪಡಿಸ್ತೇನೆ. ಅನೇಕ ಬಿಲ್ಗಳನ್ನು, ದ್ವೇಷ ಭಾಷಣ ವಿರೋಧಿ ಬಿಲ್ಗಳನ್ನು ತರ್ತಾ ಇದ್ದಾರೆ, ಅದೇ ಥರ ಬೇರೆ ಬೇರೆ ಬಿಲ್ಗಳನ್ನು ತರ್ತಾ ಇದ್ದಾರೆ. ಯಾವುದು? ತಮ್ಮ ದ್ವೇಷ ಭಾಷಣ ವಿರೋಧಿ ಬಿಲ್ ತರ್ತಾ ಇದ್ದಾರೆ, ಅದಕ್ಕೆ ತಮ್ಮ ಆಗ್ರಹ. ನೋಡಿ, ದ್ವೇಷ ಭಾಷಣ ಮಾಡ್ತಕ್ಕಂಥವರಿಗೆ ಶಿಕ್ಷೆ ಕೊಡಲಿಕ್ಕೆ ಈಗಾಗಲೇ ಕಾನೂನಿನಲ್ಲಿ ಆದ್ಯತೆ ಇದೆ. ಇದ್ರೂ ಕೂಡ ಇದನ್ನು ಯಾಕೆ ತರ್ತಿದ್ದಾರೆ ಅಂದರೆ, ಸಂಘ ಸಂಸ್ಥೆಗಳಿರ್ಬೋದು ಅಥವಾ ಯಾವುದೇ ವೈಯಕ್ತಿಕ ವ್ಯಕ್ತಿಯ ವಿಷಯ ಇರ್ಬೋದು ಅಥವಾ ಮುಖಂಡರುಗಳಿರ್ಬೋದು, ರಾಜಕೀಯ ಪಕ್ಷದ ಮುಖಂಡರುಗಳಿರ್ಬೋದು, ಯಾರೇ ಮಾತಾಡಿದರೂ ಕೂಡ ಅವರ ಮೇಲೆ ಹತೋಟಿ ಸಾಧಿಸಬೇಕು. ಯಾಕಂತಂದರೆ ವೀಕ್ ಪರ್ಸನ್ ಆಲ್ವೇಸ್ ಈ ರೀತಿಯ ಭಯಪಟ್ಟು ಇಂಥವುಗಳನ್ನು ಮಾಡ್ತಾರೆ. ಈ ಕಾಂಗ್ರೆಸ್ ಗೌರ್ಮೆಂಟ್ ಈಸ್ ಎ ವೀಕ್ ಗೌರ್ಮೆಂಟ್. ಅವರಿಗೆ ವಿರೋಧ ಪಕ್ಷಗಳನ್ನು ಎದುರಿಸುವ ತಾಕತ್ತಿಲ್ಲ. ಎದುರಿಸುವ ತಾಕತ್ತಿದ್ದರೆ ಇದೆಲ್ಲ ಬೇಕಾಗಿರಲಿಲ್ಲ. ಅದಾದ ನಂತರ ಇದು ತರಲಿ, ನಮಗೇನು ಚಿಂತೆ ಇಲ್ಲ, ಆದರೆ ಯಾವ ರೀತಿಯಲ್ಲಿ ತರಬೇಕು. ಈಗಾಗಲೇ ಕಾನೂನುಗಳು ಇದ್ದರೂ ಕೂಡ ಇನ್ನೂ ಹೆಚ್ಚಿನ ಕಾನೂನನ್ನು ಯಾಕೆ ತರ್ತಾ ಇದ್ದೀರಿ? ಇದನ್ನು ನೀವು ಪೊಲೀಸ್ ರಾಜ್ಯ ಮಾಡಲಿಕ್ಕೆ ಹೊರಟಿದ್ದೀರಾ. ಪೊಲೀಸ್ನವ್ರಿಗೆ ಅಧಿಕಾರ ಕೊಟ್ಟು ಏನಂತಂತಂದರೆ ಅದರಲ್ಲಿ ಯಾವುದೇ ಇಂಥ ವಿಷಯ ಅನ್ನೋದೇ ಇಲ್ಲ. ದ್ವೇಷ ಭಾಷಣದ ಇದರಲ್ಲಿ ನಾನು ನೋಡಿದ್ದೇನೆ. ಅಂದರೆ ಏನು ಮಾಡಿದ್ರು, ಯಾರೇ ಒಂದು ಕಂಪ್ಲೇಂಟ್ ಕೊಟ್ಟರು, ಇಟ್ ಈಸ್ ಅ ನಾನ್ ಬೆಲ್ಲಬಲ್. ಹೌದು ಹೌದು. ಅದಕ್ಕೆ ನಮ್ಮ ಕಾನ್ಸ್ಟಿಟ್ಯೂಷನಲ್ 19A ಆರ್ಟಿಕಲ್ನ ವಿರೋಧ ಆಗುತ್ತೆ. ಆ ಕಾರಣದಿಂದ ನಾವು ವಿರೋಧ ಮಾಡ್ತೇವೆ, ಆದರೆ ಅದಕ್ಕಾಗಿ ಎದುರ್ಕೊಳ್ಳೋದಿಲ್ಲ. ಅವರನ್ನು ಎದುರಿಸೋ ಕೆಲಸ ನಾವು ಮಾಡೋಕ್ಕಾಗುತ್ತೆ, ನಾವು ಮಾಡ್ತೇವೆ. ಆದರೆ ಒಂದು ವಿಷಯ ತಿಳ್ಕೊಳ್ಬೇಕು, ಕಾನೂನು ಮೊದಲೇ ಇರೋದ್ರಿಂದ ಅದರ ಅಡಿಯಲ್ಲೇ ಯಾರ್ಯಾರನ್ನ ಕಂಟ್ರೋಲ್ ಮಾಡ್ಬೋದು. ಒಂದು ಸಮಯ ಹೇಳ್ತೀನಿ, ನೀವು ಇವತ್ತು ಅಧಿಕಾರದಲ್ಲಿದ್ದೀರಿ, ವಿರೋಧ ಪಕ್ಷಗಳನ್ನು ಹಣಿಯಲಿಕ್ಕೆ ನೀವು ಈ ಕಾನೂನು ತಂದರೆ ನಾಳೆ ನಿಮ್ಮ ತಲೆಗೂ ಬರ್ತದೆ ಇದು ಅನ್ನೋದನ್ನು ನಿಮಗೆ ನೆನಪಿಸ್ತೇನೆ. ಈಗಲೂ ಕೂಡ ಏನಾದರೂ ಇದು ಜಾರಿಗೆ ಬಂದಿದ್ದೇ ಆದರೆ ಅರ್ಧ ಮಂತ್ರಿಗಳಿದ್ದಾರಲ್ಲ ಈ ಕ್ಯಾಬಿನೆಟಲ್ಲಿ, ಇವರೆಲ್ಲರೂ ಜೈಲಲ್ಲೇ ಇರಬೇಕಾಗ್ತದೆ. ಯಾಕಂದರೆ ದ್ವೇಷ ಭಾಷಣ ಮಾಡ್ತಕ್ಕಂಥವರೇ ಇವರು. ಯಾರ್ಯಾರು ಏನೇನು ಮಾತಾಡ್ತಾರೆ, ಪ್ರಧಾನಮಂತ್ರಿಗಳನ್ನು ನಿನ್ನೆ ಏನು ಮಾತಾಡಿದ್ದಾರೆ, ಸಮಾಧಿ ಕಟ್ತೀವಿ ಅಂತಂದರೆ ನಮ್ಮ ಮಾನ ಮರ್ಯಾದೆ ಅದು ಇದೆಯೇನ್ರಿ ಇವರಿಗೆಲ್ಲ? ಪ್ರಧಾನಮಂತ್ರಿ ಒಬ್ಬರನ್ನ ಸಮಾಧಿ ಕಟ್ಟಲಿಕ್ಕೆ ನಿಮಗಾಗತ್ತಾ? ಒಬ್ಬ ಪ್ರಧಾನಮಂತ್ರಿಯನ್ನು ವಿಷದ ಸರ್ಪಕ್ಕೆ ಹೋಲಿಸ್ತೀರಿ, ಇದು ದ್ವೇಷ ಭಾಷಣ ಅಲ್ವಾ? ಒಬ್ಬ ದೇಶದ ಅಧ್ಯಕ್ಷರನ್ನು ಅವಳು ಅಂತೀರಿ, ಒಬ್ಬ ಫೈನಾನ್ಸ್ ಮಿನಿಸ್ಟರ್ನ ಯಾವಳವಳು ಅಂತ ಕೇಳ್ತೀರಿ. ನಿಮಗೇನಾದರೂ ನಾಚಿಕೆ ಮಾನ ಮರ್ಯಾದೆ ಇದ್ದರೆ ಇಂಥವೆಲ್ಲನೂ ನಿಲ್ಲಿಸಬೇಕು. ಇದು ದ್ವೇಷ ಭಾಷಣ. ಇದರಿಂದಾಗಿ ನಿಮ್ಮನ್ನು ಜೈಲಿಗೆ ಕಳಿಸ್ಬೋದೇ ಹೊರತು ನಮ್ಮನ್ನಲ್ಲ. ನಾವು ಇಂಥ ಅಚಾತುರ್ಯಗಳಿಗೆ ಕೈ ಹಾಕೋದಿಲ್ಲ ಅಂತಕ್ಕಂಥದ್ದನ್ನು ಮುಖ್ಯಮಂತ್ರಿಗಳಿಗೆ ಮತ್ತು ಅವರ ಸಹೋದ್ಯೋಗಿಗಳು